ಬೆಳಗಿನ ಬೆಳಕು. ಅರಣ್ಯಕಾಂಡ 11ನೇ ಅಧ್ಯಾಯ 1-3. ತಬೇರ ಭಾಗ 1. ಇಂದು ನಾವು ಇಸ್ರಾಯೇಲರು ಸೀನಾಯಿ ಅರಣ್ಯವನ್ನು ಬಿಟ್ಟು ಹೊರಟ ನಂತರದ ಪ್ರಯಾಣವನ್ನು ಮುಂದುವರಿಸುತ್ತೇವೆ. ದೇವದರ್ಶನ ಗುಡಾರದಿಂದ ಮೇಘವು ಮೇಲೆದ್ದಿತು, ತುತ್ತೂರಿಗಳು ಮೊಳಗಿದವು, ಒಡಂಬಡಿಕೆಯ ಮಂಜೂಷವು ಅವರ ಮುಂದೆ ಸಾಗುತ್ತಿತ್ತು. ಇಸ್ರಾಯೇಲ್ಯರು ವಾಗ್ದಾನದ ನಾಡಿಗೆ ಕಡೆಗೆ ಸಾಗಲು ಪ್ರಾರಂಭಿಸಿದರು. ಆದರೆ ಈ ಭವ್ಯವಾದ ಆರಂಭದಲ್ಲೇ ಅವರ ಪ್ರಯಾಣದ ಮೊದಲ ಗಂಭೀರ ವೈಫಲ್ಯ ನಮಗೆ ಎದುರಾಗುತ್ತದೆ. ಇದಕ್ಕೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಪ್ರಯಾಣ ಹೊರಟ ಸಂತೋಷವು ಇನ್ನೂ ಮರೆಯಾಗುವ ಮುನ್ನವೇ ಜನರ ಹೃದಯದಲ್ಲಿ ಒಳ್ಳೆಯದಲ್ಲ ಒಂದು ವಿಷಯವು ಬಹಿರಂಗವಾಯಿತು. ಅರಣ್ಯಕಾಂಡ 11:1 ಪ್ರಕಾರ ಜನರು ಶೀಘ್ರದಲ್ಲೇ ತಮ್ಮ ಕಷ್ಟಗಳ ಬಗ್ಗೆ ಗೊಣಗಲು ಪ್ರಾರಂಭಿಸಿದರು ಮತ್ತು ಅವರು ಹೇಳಿದ್ದನ್ನೆಲ್ಲ ಯೆಹೋವನು ಕೇಳಿದನು. ಆಗ ಅವರ ಮೇಲೆ ದೇವರ ಕೋಪವು ಉರಿಯಿತು ಮತ್ತು ದೇವರ ಬೆಂಕಿಯು ಅವರ ಮಧ್ಯೆ ಉರಿದು ಪಾಳೆಯದ ಹೊರವಲಯದಲ್ಲಿ ಕೆಲವು ಜನರನ್ನು ದಹಿಸಿಬಿಟ್ಟಿತು. ಇಸ್ರಾಯೇಲ್ಯರು ಸೀನಾಯಿ ಪರ್ವತದಿಂದ 3 ದಿನಗಳ ಕಾಲ ಪ್ರಯಾಣ ಮಾಡಿದ ನಂತರ ಇದು ಸಂಭವಿಸಿತು. ಆ ರಸ್ತೆ ಸುಲಭವಾಗಿರಲಿಲ್ಲ. ಅರಣ್ಯವು ಕಠಿಣವಾಗಿತ್ತು. ವಿಪರೀತ ಸೆಕೆ, ಧೂಳು, ಸುದೀರ್ಘ ನಡಿಗೆ, ಹಾದಿಯ ಅನಿಶ್ಚಿತತೆ ಮತ್ತು ಪ್ರಯಾಣದ ಅಸೌಕರ್ಯಗಳು ಜನರನ್ನು ಕುಗ್ಗಿಸತೊಡಗಿದವು. ಹೀಗಾಗಿ ಯೆಹೋವನ ಮೇಲೆ ಭರವಸೆ ಇಡಲು ಬದಲು ಅವರು ಗೊಣಗಲು ಪ್ರಾರಂಭಿಸಿದರು. ಅವರು ಪ್ರಯಾಣದ ಕಷ್ಟಗಳ ಬಗ್ಗೆಯೇ ಗೊಣಗುತ್ತಿದ್ದರು. ಇದರ ಹೀಬ್ರೂ ಅಭಿವ್ಯಕ್ತಿಯು ವಿಪತ್ತು, ತೊಂದರೆ ಅಥವಾ ಸಂಕಷ್ಟದ ಕಾರಣದಿಂದ ದೂಷಿಸುವುದನ್ನು ಸೂಚಿಸುತ್ತದೆ. ಅವರ ಮಾತುಗಳ ಕೇವಲ ದಣಿದ ಜನರ ಪ್ರಾಯಾಣಿಕ ಕೂಗಾಗಿರಲಿಲ್ಲ. ಅವರ ದೂರು ಪಾಪವಾಗಿ ಮಾರ್ಪಟ್ಟಿತು, ಏಕೆಂದರೆ ಯೆಹೋವನು ತಮಗೆ ಕೆಟ್ಟದ್ದಾಗಿ ನಡೆಸಿಕೊಂಡಿದ್ದಾನೆ ಎಂಬಂತೆ ಅವರು ಮಾತನಾಡಿದರು. ಅವರು ಇದುವರೆಗೂ ಕಂಡ ಎಲ್ಲವನ್ನು ನೆನಪಿಸಿಕೊಂಡಾಗ ಇದು ಅತ್ಯಂತ ಗಂಭೀರವಾದ ಸಂಗತಿಯಾಗಿದೆ. ಅವರು ಈಜಿಪ್ಟ್ನಲ್ಲಿ ದೇವರ ಶಕ್ತಿಯನ್ನು ಕಂಡಿದ್ದರು. ಕೆಂಪು ಸಮುದ್ರವು ತಮ್ಮ ಮುಂದೆ 2 ಭಾಗವಾಗಿ ದಾರಿ ಮಾಡಿಕೊಟ್ಟಿದ್ದನ್ನು ನೋಡಿದರು. ಪರಲೋಕದಿಂದ ಮನ್ನವನ್ನು ಪಡೆದಿದ್ದರು. ಹಗಲಿನಲ್ಲಿ ಮೇಘಸ್ತಂಭವನ್ನು, ರಾತ್ರಿಯಲ್ಲಿ ಅಗ್ನಿಸ್ತಂಭವನ್ನು ನೋಡಿದರು. ಅವರು ಸೀನಾಯಿ ಪರ್ವತದ ಬಳಿ ನಿಂತಿದ್ದರು. ದೇವದರ್ಶನ ಗುಡಾರವು ಯೆಹೋವನ ಮಹಿಮೆಯಿಂದ ತುಂಬಿರುವುದನ್ನು ಕಂಡಿದ್ದರು. ಆದರೂ ಅರಣ್ಯದ ಪ್ರಯಾಣದಲ್ಲೇ ಕೇವಲ ಕೆಲವೇ ದಿನ ಕಳೆಯುವಷ್ಟರಲ್ಲಿ ಅವರು ಆತನ ಒಳ್ಳೆಯತನವನ್ನು ಮರೆತು ದೂರು ಹೇಳಲು ಪ್ರಾರಂಭಿಸಿದರು. ಈ ವಾಕ್ಯಗಳಲ್ಲಿ ನಾವು ನಿರ್ಲಕ್ಷಿಸಬಾರದ ಒಂದು ಪ್ರಮುಖ ಸಾಲಿದೆ. ಅವರು ಹೇಳಿದ್ದನ್ನೆಲ್ಲ ಯೆಹೋವನು ಕೇಳಿದನು. ಕೆಲವೊಮ್ಮೆ ಜನರು ತಮ್ಮ ದೂರುಗಳು ಕೇವಲ ತಮ್ಮೊಳಗೆ ಆಡಿಕೊಳ್ಳುವ ಸಣ್ಣ ಮಾತುಗಳು, ಅದನ್ನು ಯಾರೂ ಗಮನಿಸುವುದಿಲ್ಲ ಎಂಬಂತೆ ಮಾತನಾಡುತ್ತಾರೆ. ಆದರೆ ಇಸ್ರಾಯೇಲ್ಯರ ದೂರು ಯೆಹೋವನ ಸನ್ನಿಧಿಗೆ ತಲುಪಲು ಅವರ ಗೊಣಗಾಟವು ಆತನಿಂದ ಮರೆಯಾಗಿರಲಿಲ್ಲ. ಅದನ್ನು ಪ್ರತಿಯೊಂದು ಮಾತನ್ನು ಕೇಳಿದನು. ಮತ್ತು ಆಮೇಲೆ ಪವಿತ್ರ ಗ್ರಂಥವು ಹೇಳುವಂತೆ ದೇವರ ಬೆಂಕಿಯು ಅವರ ಮಧ್ಯೆ ಉರಿಯಿತು. ಇದರರ್ಥ ಆ ಬೆಂಕಿಯು ಒಂದು ನ್ಯಾಯ ತೀರ್ಪಿನ ರೂಪದಲ್ಲಿ ಬಂದಿತ್ತು. ಯೆಹೋವನು ಆ ಬೆಂಕಿ ಯಾವ ನಿಖರವಾದ ಭೌತಿಕ ರೂಪದಲ್ಲಿ ಬಂದಿತ್ತು ಎಂಬುದನ್ನು ಸತ್ಯವೇದವು ವಿವರಿಸುವುದಿಲ್ಲ. ಅದು ನೇರವಾಗಿ ದೇವರಿಂದ ಕಳುಹಿಸಲ್ಪಟ್ಟ ಅಲೌಕಿಕ ಬೆಂಕಿಯಾಗಿರಬಹುದು, ಅಥವಾ ಅದು ಮಿಂಚು ಅಥವಾ ಪರಲೋಕದಿಂದ ಬಂದ ಅಗ್ನಿಯಾಗಿರಬಹುದು. ಅರಣ್ಯದ ವಿಪರೀತ ಶಾಖೆಯೇ ಆ ಬೆಂಕಿಗೆ ಕಾರಣವೇ ಎಂದು ಕೆಲವರು ಹೇಳಬಹುದು. ಅರಣ್ಯವು ನಿಸ್ಸಂದೇಹವಾಗಿ ಬಿಸಿ ಹಾಗೂ ಒಣಗಿತು ಮತ್ತು ಅಂತಹ ಪರಿಸ್ಥಿತಿಯಲ್ಲಿ ಬೆಂಕಿ ಬೇಗನೆ ಹರಡಬಹುದು. ಆದರೆ ಕೇವಲ ಮರುಭೂಮಿಯ ಶಾಖವು ಸಾಮಾನ್ಯವಾಗಿ ಮನುಷ್ಯರಿಗಾಗಲಿ ಅಥವಾ ಡೇರೆಗಳಿಗಾಗಲಿ ಬೆಂಕಿ ಹಚ್ಚುವುದಿಲ್ಲ. ಸಾಮಾನ್ಯವಾಗಿ ಅಲ್ಲಿ ಒಂದು
ಕಿಡಿ, ಜ್ವಾಲೆ, ಮಿಂಚು ಅಥವಾ ಬೆಂಕಿ ಹೊತ್ತಿಕೊಳ್ಳಲು ಬೇರೆ ಯಾವುದಾದರೂ ಮೂಲ ಇರಬೇಕಾಗುತ್ತದೆ. ಆದುದರಿಂದ ಶಾಖವೇ ಇದಕ್ಕೆ ಕಾರಣ ಎಂದು ನಾವು ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ಇದರ ಸರಿಯಾದ ತಿಳುವಳಿಕೆ ಏನೆಂದರೆ, ಆ ಘಟನೆಯ ಹಿಂದೆ ನೈಸರ್ಗಿಕ ಪ್ರಕ್ರಿಯೆ ಇರಬಹುದಾದರೂ ಪವಿತ್ರ ಗ್ರಂಥವು ಇದನ್ನು ಸ್ಪಷ್ಟವಾಗಿ ಯೆಹೋವನ ಬೆಂಕಿ ಎಂದೇ ಪ್ರಸ್ತುತಪಡಿಸುತ್ತದೆ. ಇದು ಆಕಸ್ಮಿಕವಾಗಿ ನಡೆದದ್ದಲ್ಲ, ಇದು ನ್ಯಾಯ ತೀರ್ಪಾಗಿತ್ತು. ಅರಣ್ಯಕಾಂಡ 11ನೇ ಅಧ್ಯಾಯ 1ನೇ ವಾಕ್ಯ ಹೇಳುವಂತೆ, ಆ ಬೆಂಕಿಯು ಪಾಳೆಯದ ಹೊರವಲಯದಲ್ಲಿರುವವರನ್ನು ದಹಿಸಿಬಿಟ್ಟಿತು ಎಂಬ ಪದವು ಈ ಬೆಂಕಿ ಸುಟ್ಟು ಭಸ್ಮ ಮಾಡಿದ್ದನ್ನು ತೋರಿಸುತ್ತದೆ. ಅದು ಜನರನ್ನು, ಡೇರೆಗಳನ್ನು, ಆಸ್ತಿಪಾಸ್ತಿಗಳನ್ನು ಅಥವಾ ಸುತ್ತಮುತ್ತಲಿನ ಪ್ರದೇಶವನ್ನು ಸುಟ್ಟಿರಬಹುದು. ಆದರೆ ಈ ವಾಕ್ಯವು ನಿರ್ದಿಷ್ಟವಾಗಿ ಕೆಲವು ಜನರ ಮೇಲೆ ಇದರ ಪರಿಣಾಮ ಬೀರಿದ್ದನ್ನು ಸೂಚಿಸುತ್ತದೆ. ಬೆಂಕಿಯು ಪಾಳೆಯದ ಹೊರ ಅಂಚನ್ನು ತಲುಪಿತು. ಪಾಳೆಯದ ಹೊರವಲಯ ಎಂದರೆ ಪಾಳೆಯದ ಹೊರಗಿನ ಗಡಿ ಅಥವಾ ಅಂಚು ಎಂದರ್ಥ. ಬೆಂಕಿ ಅಲ್ಲಿಂದಲೇ ಏಕೆ ಪ್ರಾರಂಭವಾಯಿತು? ಸತ್ಯವೇದವು ಇದನ್ನು ಸ್ಪಷ್ಟವಾಗಿ ಹೇಳುವುದಿಲ್ಲ ಮತ್ತು ಬರೆಯಲ್ಪಟ್ಟಿರುವುದನ್ನು ಮೀರಿ ನಾವು ಮಾತನಾಡಬಾರದು. ಹೊರವಲಯದಲ್ಲಿದ್ದ ಜನರಿಂದಲೇ ಈ ಗೊಣಗಾಟ ಮೊದಲು ಪ್ರಾರಂಭವಾಗಿರಬಹುದು, ಅಥವಾ ದೇವದರ್ಶನ ಗುಡಾರದಿಂದ ಯಾರು ದೂರವಿದ್ದಾರೋ ಅವರು ಯೆಹೋವನ ಸಾನ್ನಿಧ್ಯದ ದೃಶ್ಯ ಕೇಂದ್ರದಿಂದಲೂ ಅಷ್ಟೇ ದೂರವಿದ್ದರು ಎಂಬುದನ್ನು ಇದು ತೋರಿಸಬಹುದು. ಅಥವಾ ಯೆಹೋವನು ಇಡೀ ಸಭೆಗೆ ಎಚ್ಚರಿಕೆಯಾಗಿ ಪಾಳೆಯದ ಅಂಚಿನಲ್ಲಿ ತನ್ನ ನ್ಯಾಯ ತೀರ್ಪನ್ನು ಪ್ರಾರಂಭಿಸಬಹುದು. ಹೊರವಲಯದಲ್ಲಿ ನಡೆದ ನ್ಯಾಯ ತೀರ್ಪು ಇಡೀ ಇಸ್ರಾಯೇಲರಿಗೆ ಒಂದು ಎಚ್ಚರಿಕೆಯಾಯಿತು ಎಂಬುದನ್ನು ನಾವು ಇಲ್ಲಿ ಕಾಣಬಹುದು. ಬೆಂಕಿ ಬಂದಾಗ ಜನರು ಮೋಶೆಯ ಬಳಿ ಮೊರೆಯಿಟ್ಟರು. ಅರಣ್ಯಕಾಂಡ 11ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತದೆ, ಜನರು ಮೋಶೆಗೆ ಮೊರೆಯಿಟ್ಟರು ಮತ್ತು ಮೋಶೆಯು ಯೆಹೋವನಿಗೆ ಪ್ರಾರ್ಥಿಸಿದಾಗ ಆ ಬೆಂಕಿಯು ಆರಿ ಹೋಯಿತು. ಇಲ್ಲಿ ನಾವು ಮೋಶೆಯನ್ನು ಮತ್ತೊಮ್ಮೆ ಮಧ್ಯಸ್ಥಗಾರನಾಗಿ ಕಾಣುತ್ತೇವೆ. ಜನರು ದೇವರ ವಿರುದ್ಧ ದೂರು ಹೇಳಿದರು, ಆದರೆ ನ್ಯಾಯ ತೀರ್ಪು ಬಂದಾಗ ಅವರು ಸಹಾಯಕ್ಕಾಗಿ ಮೋಶೆಯ ಕಡೆಗೆ ಕಿರುಚಿದರು ಮತ್ತು ಮೋಶೆ ಅವರನ್ನು ನಿರ್ಲಕ್ಷಿಸಲಿಲ್ಲ. ಅವರು ದೇವರಿಗೆ ಪ್ರಾರ್ಥಿಸಿದನು. ದೇವರು ಮೋಶೆಯ ಪ್ರಾರ್ಥನೆಯನ್ನು ಕೇಳಿದನು ಮತ್ತು ಬೆಂಕಿ ನಿಂತು ಹೋಯಿತು, ಹಾರಿ ಹೋಯಿತು ಎಂಬ ಪದವು ಬೆಂಕಿಯು ಕಡಿಮೆಯಾಗಿ ಶಾಂತವಾಗಿ ಸಂಪೂರ್ಣವಾಗಿ ಆರಿ ಹೋಯಿತು ಎಂಬ ಅರ್ಥವನ್ನು ನೀಡುತ್ತದೆ. ಇಲ್ಲಿ ನಾವು ನ್ಯಾಯ ತೀರ್ಪು ಮತ್ತು ಕರುಣೆ ಎರಡನ್ನೂ ಒಟ್ಟಿಗೆ ಕಾಣುತ್ತೇವೆ. ಯೆಹೋವನು ಗೊಣಗಾಟವನ್ನು ನ್ಯಾಯ ತೀರ್ಪಿಗೆ ಒಳಪಡಿಸಿದನು, ಆದರೆ ಆತನು ಮೋಶೆಯ ಪ್ರಾರ್ಥನೆಯನ್ನು ಕೇಳಿದನು. ಬೆಂಕಿ ಉರಿಯುತ್ತಿದ್ದಾದರೂ ಅದು ಕೊನೆಯಿಲ್ಲದೆ ಮುಂದುವರಿಯಿಲ್ಲ. ಮೋಶೆಯು ಮಧ್ಯಸ್ಥಿಕೆ ವಹಿಸಿದಾಗ ಯೆಹೋವನು ಬೆಂಕಿಯನ್ನು ನಿಲ್ಲಿಸಿದನು. ಇದರ ನಂತರ ಮೋಶೆ ಆ ಸ್ಥಳಕ್ಕೆ ಒಂದು ಹೆಸರನ್ನು ಇಟ್ಟನು. ಅರಣ್ಯಕಾಂಡ 11ನೇ ಅಧ್ಯಾಯ 3ನೇ ವಾಕ್ಯ ಹೇಳುತ್ತದೆ, ಅವನು ಆ ಸ್ಥಳಕ್ಕೆ ತಬೇರಾ ಎಂದು ಹೆಸರಿಟ್ಟನು, ಏಕೆಂದರೆ ಯೆಹೋವನ ಬೆಂಕಿಯು ಅವರ ಮಧ್ಯೆ ಉರಿದಿತ್ತು. ತಬೇರಾ ಎಂಬ ಹೆಸರಿನ ಅರ್ಥ ದಹನ ಅಥವಾ ಉರಿಯುವ ಸ್ಥಳ ಅಥವಾ ಜ್ವಾಲೆ ಎಂದಾಗಿದೆ. ಅಲ್ಲಿ ನಡೆದ ನ್ಯಾಯ ತೀರ್ಪಿನ ಆಧಾರದ ಮೇಲೆ ಆ ಸ್ಥಳಕ್ಕೆ ಹೆಸರಿಡಲಾಯಿತು ಮತ್ತು ಇದು ಕೇವಲ ನಕ್ಷೆಯಲ್ಲಿ ಗುರುತಿಸಲಾದ ಹೆಸರಾಗಿರಲಿಲ್ಲ, ಅದೊಂದು ಸ್ಮರಣೆಯಾಗಿತ್ತು. ಇಸ್ರಾಯೇಲ್ಯರು ತಬೇರಾ ಎಂಬ ಹೆಸರನ್ನು ಕೇಳಿದಾಗಲೆಲ್ಲ ಅಲ್ಲಿ ನಿಖರವಾಗಿ ಏನಾಯಿತು ಎಂಬುದನ್ನು ಅವರು ನೆನಪಿಸಿಕೊಳ್ಳುತ್ತಿದ್ದರು. ಅವರು ದೂರು ಹೇಳಿದರು, ಯೆಹೋವನು ಕೇಳಿದನು, ಆತನ ಕೋಪವು ಉರಿಯಿತು, ಬೆಂಕಿ ಬಂದಿತು, ಜನರು ಅತ್ತರು, ಮೋಶೆ ಪ್ರಾರ್ಥಿಸಿದನು ಮತ್ತು ಯೆಹೋವನು ಕರುಣೆಯನ್ನು ತೋರಿಸಿದನು. ಆ ಇಡೀ ಘಟನೆಯು ಒಂದೇ ಒಂದು ಹೆಸರಿನೊಳಗೆ ಅಡಕವಾಯಿತು.
ಹೀಗೆ ತಬೇರ ಇಸ್ರಾಯೇಲ್ಯರ ಪ್ರಯಾಣದಲ್ಲಿ ಒಂದು ಎಚ್ಚರಿಕೆಯ ಸ್ಥಳವಾಯಿತು. ಅರಣ್ಯವು ಕೇವಲ ನಡಿಗೆಯ ಸ್ಥಳವಲ್ಲ, ಬದಲಿಗೆ ಹೃದಯದ ಪರೀಕ್ಷೆ ನಡೆಯುವ ಸ್ಥಳವೂ ಹೌದು ಎಂಬುದನ್ನು ಅದು ಅವರಿಗೆ ನೆನಪಿಸಿತು. ಅವರ ಪ್ರಯಾಣವು ಆಗಷ್ಟೇ ಪ್ರಾರಂಭವಾಗಿತ್ತು, ಆದರೂ ಆ ಕಷ್ಟವು ಅವರ ಒಳಗಡೆ ಏನಿದೆ ಎಂಬುದನ್ನು ಆಗಲೇ ಬಹಿರಂಗಪಡಿಸುತ್ತಿತ್ತು. ಮತ್ತು ಸೀನಾಯಿ ಬೆಟ್ಟವನ್ನು ಹೊರಟ ನಂತರ ಇಸ್ರಾಯೇಲ್ಯರು ಮೊದಲ ದೊಡ್ಡ ವೈಫಲ್ಯವು ವಿಗ್ರಹಾರಾಧನೆಯಾಗಿರಲಿಲ್ಲ ಎಂಬುದನ್ನು ನಾವು ಗಮನಿಸಬೇಕು. ಅದು ಚಿನ್ನದ ಕರುವಿನೊಂದಿಗೆ ಬಹಿರಂಗ ದ್ರೋಹವಾಗಿರಲಿಲ್ಲ, ಅದು ಕೇವಲ ಒಂದು ದೂರು ಅಷ್ಟೇ ಆಗಿತ್ತು. ಇದು ಯೆಹೋವನ ಸನ್ನಿಧಿಯಲ್ಲಿ ಗೊಣಗಾಟವು ಎಷ್ಟು ಗಂಭೀರವಾದದ್ದು ಎಂಬುದನ್ನು ನಮಗೆ ತೋರಿಸುತ್ತದೆ. ದೂರು ಹೇಳುವುದು ಅಪಾಯಕಾರಿ, ಏಕೆಂದರೆ ಅದು ಯೆಹೋವನು ಒಳ್ಳೆಯವನಲ್ಲ, ನಂಬಿಗಸ್ತನಲ್ಲ, ಅಥವಾ ಆತನು ತನ್ನ ಜನರನ್ನು ಸರಿಯಾಗಿ ಮುನ್ನಡೆಸುತ್ತಿಲ್ಲ ಎಂದು ಆತನ ಮೇಲೆ ರಹಸ್ಯವಾಗಿ ಆಪಾದನೆ ಹೊರಿಸುತ್ತದೆ. ಆದರೂ ಇಲ್ಲೂ ಸಹ ಈ ವಾಕ್ಯ ಭಾಗವು ಯೆಹೋವನ ಕರುಣೆಯನ್ನು ತೋರಿಸುತ್ತದೆ. ಗೊಣಗಾಟವನ್ನು ನ್ಯಾಯತೀರ್ಪಿಗೆ ಒಳಪಡಿಸಿದ ಅದೇ ಯೆಹೋವನು ಮೋಶೆಯ ಪ್ರಾರ್ಥನೆಯನ್ನು ಕೇಳಿ ಬೆಂಕಿಯನ್ನು ನಿಲ್ಲಿಸಿದನು. ಆದದರಿಂದ ತಬೇರ ಎಂಬುದು ಕೇವಲ ದಹನದ ಸ್ಥಳವಾಗಿ ಮಾತ್ರವಲ್ಲದೆ ಮಧ್ಯಸ್ಥಿಕೆಯ ಕರುಣೆಯನ್ನು ತಂದ ಸ್ಥಳವಾಗಿ ನಿಲ್ಲುತ್ತದೆ. ದೇವರು ನಮ್ಮ ಪ್ರಾರ್ಥನೆಗಳನ್ನು ಮಾತ್ರವಲ್ಲ, ನಮ್ಮ ಗೊಣಗಾಟವನ್ನು ಕೇಳುತ್ತಾನೆ ಎಂಬುದನ್ನು ಇದು ನಮಗೆ ಕಲಿಸುತ್ತದೆ. ಕಷ್ಟಗಳು ಹೃದಯದ ನಿಜವಾದ ಸ್ಥಿತಿಯನ್ನು ಬಹಿರಂಗಪಡಿಸುತ್ತದೆ ಎಂಬುದನ್ನು ಇದು ನಮಗೆ ಕಲಿಸುತ್ತದೆ. ನಿಖರವಾಗಿ ದೂರು ಹೇಳುವುದು ದೇವರ ಮುಂದೆ ಸಣ್ಣ ವಿಷಯವಲ್ಲ ಎಂಬುದನ್ನು ಇದು ನಮಗೆ ಕಲಿಸುತ್ತದೆ. ಮತ್ತು ಮಧ್ಯಸ್ಥಿಕೆ ವಹಿಸಿದಾಗ ಯೆಹೋವನು ಬೆಂಕಿಯನ್ನು ನಿಲ್ಲಿಸಲು ಶಕ್ತನಾಗಿದ್ದಾನೆ ಎಂಬುದನ್ನು ಇದು ನಮಗೆ ಕಲಿಸುತ್ತದೆ. ತಬೇರದಿಂದ ಹೊಸ ಸೃಷ್ಟಿಗೆ ಸಿಗುವ ಆಳವಾದ ಪಾಠಗಳನ್ನು ದೇವರ ಚಿತ್ತವಿದ್ದರೆ ನಾವು ನಾಳೆಯ ಬೆಳಗಿನ ಬೆಳಕಿನಲ್ಲಿ ಅಧ್ಯಯನ ಮಾಡೋಣ. ಪ್ರಾರ್ಥನೆ. ಓ ಯೆಹೋವನೇ, ನಮ್ಮ ದೇವರೇ, ನೀನು ನಮ್ಮ ಪ್ರಾರ್ಥನೆಗಳನ್ನು ಮಾತ್ರವಲ್ಲ, ನಮ್ಮ ಗೊಣಗಾಟವನ್ನು ಕೇಳುತ್ತೀಯಾ ಎಂಬುದನ್ನು ಅರಿತು ನಾವು ನಿನ್ನ ಸನ್ನಿಧಿಗೆ ಬರುತ್ತೇವೆ. ದಾರಿಯುದ್ದಕ್ಕೂ ನೀವು ನಮಗಾಗಿ ಈಗಾಗಲೇ ಮಾಡಿದ ಎಲ್ಲ ಅದ್ಭುತಗಳನ್ನು ಮರೆತು ಹಾದಿಯ ಕಠಿಣತೆಯ ಬಗ್ಗೆ ನಾವು ದೂರು ಹೇಳಿದ ಸಮಯಗಳಿಗಾಗಿ ನಮ್ಮನ್ನು ಕ್ಷಮಿಸು. ನಮ್ಮ ಹೃದಯಗಳನ್ನು ಕಾಯ್ದುಕೊಳ್ಳು, ಏಕೆಂದರೆ ಅರಣ್ಯವು ನಮ್ಮೊಳಗೆ ನಿಜವಾಗಿ ಏನಿದೆ ಎಂಬುದನ್ನು ಪರೀಕ್ಷಿಸುತ್ತದೆ. ವಿಪರೀತ ಸೆಕೆ ಮತ್ತು ಧೂಳಿನ ಮಧ್ಯೆಯೂ ನಿನ್ನನ್ನು ನಂಬುವುದು ನಮಗೆ ಕಲಿಸು. ಮತ್ತು ನೀನು ದಯೆಯಿಲ್ಲದವನು ಎಂದು ನಿನ್ನ ಮೇಲೆ ಆಪಾದನೆ ಹೊರಿಸಿದಂತೆ ನಮ್ಮನ್ನು ಕಾಯಿ. ಮತ್ತು ನಮಗಾಗಿ ಮಧ್ಯಸ್ಥಿಕೆ ವಹಿಸುವ ಕ್ರಿಸ್ತನಿಗಾಗಿ ನಾವು ನಿನಗೆ ಧನ್ಯವಾದ ಅರ್ಪಿಸುತ್ತೇವೆ. ಆತನ ಮಧ್ಯಸ್ಥಿಕೆಯ ಮೂಲಕ ನೀನು ನ್ಯಾಯತೀರ್ಪಿನ ಬೆಂಕಿಯನ್ನು ಆರಿಸಲು ಶಕ್ತನಾಗಿದ್ದಿ. ಯೆಹೋವನು ಉತ್ತಮನೆಂದು ಸವಿದು ನೋಡಿರಿ, ಆತನನ್ನು ಆಶ್ರಯಿಸುವ ಮನುಷ್ಯನು ಧನ್ಯನು. ಕೀರ್ತನೆಗಳು 34ನೇ ಅಧ್ಯಾಯ 8ನೇ ವಾಕ್ಯ. ನಮ್ಮ ಮಧ್ಯಸ್ಥಗಾರನಾದ ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದುತ್ತೇವೆ, ನಮ್ಮ ಪರಮ ತಂದೆಯೇ. ಆಮೇನ್.